ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ಮಾಡೋಕ್ಕೆ ತುಂಬಾ ಬೇಜಾರಾಗ್ತದೆ. ನನಗಂತೂ ತುಂಬ ಬೇಜಾರಾಗ್ತದೆ. ಯಾಕಂದರೆ RCB ಬಗ್ಗೆ ಇವತ್ತು ನಡೆದಿರೋ ಘಟನೆ ಬಗ್ಗೆ ಮಾತಾಡೋಕ್ಕೆ ಒಂಥರ ನನಗೆ ಆಗ್ತಾ ಇಲ್ಲ. ನಮ್ಮ ಈ ಸರ್ಕಾರದ ಬಗ್ಗೆ, ನಮ್ಮ ಮ್ಯಾನೇಜ್ಮೆಂಟ್ ಬಗ್ಗೆ ತುಂಬಾ ಕೋಪ ಬರ್ತದೆ ನನಗೆ. ಯಾಕಂದರೆ ನಾರ್ಮಲಿ ಒಂಥರ ಇಡೀ ಟೀಮ್ ನಮ್ಮ ಜೊತೆ ಸೆಲೆಬ್ರೇಷನ್ ಮಾಡೋಕ್ಕೆ ಕಪ್ ಜೊತೆಗೆ ಬರ್ತಿದ್ದಾರೆ ಅಂದಮೇಲೆ ನಮ್ದೊಂಥರ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಆಗಿರ್ತದೆ ಜನಗಳದು. ಅದನ್ನು ಸರ್ಕಾರ ಯಾಕೆ ಅವ್ರ ಗಮನಕ್ಕೆ ಬಂದಿರೋ ನಂಗೆ ಅರ್ಥ ಆಗ್ತಿಲ್ಲ. ಏನಕ್ಕೆ RCB ಟೀಮ್ ಅವರು ವಿಧಾನಸೌಧಕ್ಕೆ ಬರ್ತಿದ್ದಾರೆ ಅಂದಮೇಲೆ ಕಂಪಲ್ಸರಿ ಯಾವುದು ಎಂಥ ಅಭಿಮಾನಿನೇ ಆಗಿರಲಿ, ಎಂಥ ದೂರದಲ್ಲಿದ್ದರೂ ಕೂಡ ಪಕ್ಕ 100% ಬಂದೇ ಬರ್ತಾರೆ. ಅವ್ರು ನಮ್ಮ ಕಾಣದೇ ಇರಲಿ, ದೂರದಿಂದಾದರೂ ನೋಡ್ಕೊಳೋಣ ಅಂತ ಬಂದೇ ಬರ್ತಾರೆ. ಆ ಕಾಮನ್ ಸೆನ್ಸ್ ನಮ್ಮ ಗೌರ್ಮೆಂಟ್ ಅವ್ರಿಗೆ ಯಾಕೆ ಬಂದಿಲ್ಲ ಅಂತ. ಎಷ್ಟೆಷ್ಟೋ ದೂರದಿಂದ ಜನಗಳು ಬಂದು ಎಲ್ಲೆಲ್ಲೋ ಗಾಡಿ ಪಾರ್ಕ್ ಮಾಡಿದ್ದಾರೆ, ಎಲ್ಲೆಲ್ಲೋ ಬಸ್ಸು ಮೆಟ್ರೋ ಎಲ್ಲೆಲ್ಲೋ ಹತ್ಕೊಂಡು ಬಂದಿದ್ದಾರೆ. ಬಂದುಬಿಟ್ಟು ಆ ವಿಧಾನಸೌಧಗಳಿಗೆ ನಿಂತ್ಕೊಳ್ಳೋಕೆ ಅವ್ರಿಗೆ ಜಾಗ ಸಿಗ್ತಾಯಿಲ್ಲ. ಸೊ ಅಲ್ಲಿ ಇವೆಂಟ್ ಮಾಡ್ಬೇಕಾದ್ರೆ ನಾನು ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಯೂಟ್ಯೂಬಲ್ಲಿ ಫುಲ್ಲಿ. ಅದರಲ್ಲಿ ವಿವರಿಸಿದ್ದೀನಿ ಏನಕ್ಕೆ ಈ ಘಟನೆ ಆಯಿತು ಅಂತ. ಸೊ ಹೋಗಿ ನೋಡ್ಕೊಳ್ಳಿ. ಸೊ ಇವಾಗ ಏನಂದರೆ ಅಲ್ಲಿ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಡಲಿಲ್ಲ, ಕರೆಕ್ಟಾಗಿ ಸೆಕ್ಯೂರಿಟಿ ಸಿಸ್ಟಮ್ ಇರಲಿಲ್ಲ, ಪೊಲೀಸ್ ಸಿಬ್ಬಂದಿಗಳದ್ದು ಸೆಕ್ಯೂರಿಟಿ ಕಮ್ಮಿ ಇದೆ ಅನಿಸುತ್ತೆ. ಆಮೇಲೆ ಯಾವುದೇ ಪ್ರಿಪ್ರೇಷನ್ ಅವ್ರು ಮಾಡ್ಕೊಳ್ಳಿಲ್ಲ. ಜನಗಳು RCB ಟೀಮ್ನ ನಾವು ನೋಡಬೇಕು, ನಮ್ಮ ಕಣ್ಣು ತುಂಬ್ಕೋಬೇಕು ಅಂತ ಯಾವ ಥರ ಸಾಹಸ ಮಾಡಿದ್ರೆ ಅಂತ ನೋಡ್ಬೋದು ಈ ವಿಡಿಯೋದಲ್ಲಿ. ಆ ಮರ ಎಷ್ಟೊಂದು ಹೈಟ್ ಇದೆ, ಆ ಮರದ ಮೇಲೆ ಹತ್ಕೊಂಡಿದ್ದಾರೆ ಜನಗಳು. ಸ್ವಲ್ಪ ಕಾಲು ಸ್ಲಿಪ್ಪಾಗಿ ಬಿದ್ದರೂ ಕೂಡ ಅವ್ರು ಮೇಲಿಂದ ಬಿದ್ದರೆ ಅವ್ನು ಕೆಳಗಡೆ ಹಂಗೆ ಕೆಳಗೆ ಬೀಳಿಸ್ಕೋತಾನೆ ಬರ್ತಾರೆ. ಮಿನಿಮಮ್ ಅಲ್ಲಿಂದ ಅದು ಅಪಘಾತ ಆಗೋದು. ಆಪೋಸಿಟ್ ಕೋರ್ಟ್ ಮೇಲೆ ಬಿಟ್ಟು ನೋಡ್ತಾ ಇದ್ದಾರೆ ಜನ. ಬಸ್ ಮೇಲೆ, ಟ್ರಕ್ ಮೇಲೆ ಅಲ್ಲಿ ನಿಂತ್ಕೊಂಡ್ರೆ ಎಲ್ಲ ಸಾಮಾನು ಮೇಲೆ, ಗೇಟ್ ಮೇಲೆ, ಕಬ್ಬಿಣದ ರಾಡ್ಗಳ ಮೇಲೆ ಪ್ರತಿಯೊಂದು ಕಡೆನೂ ಹತ್ಕೊಂಡು ನಿಂತ್ಕೊಂಡಿದ್ದಾರೆ ಜನ. ಏನಕ್ಕೆ ನಮ್ಮ RCB ಟೀಮ್ ಅವ್ರು ನೋಡ್ಬೇಕಂತ. ಇದೇ ಪ್ರಾಬ್ಲಮ್ ಯಾಕಾಯಿತು. ಸೊ ಅಲ್ಲಿ ಯಾರು ಮ್ಯಾನೇಜ್ಮೆಂಟ್ ತೊಗೊಂಡಿದ್ರು, ಅದೇನು ಟೇಸ್ ಹಾಕಿದ್ರು, ಅವ್ರಿಗೆ ಇಷ್ಟು ಕಾಮನ್ ಸೆನ್ಸ್ ಅನಿಸಿಲ್ವ. ಜನಗಳು ಬರ್ತಾರೆ, ಒಂದು LED ಸ್ಕ್ರೀನ್, ಒಂದು ಗೇಟ್ ಆಚೆ ಕಡೆ 4 ಸ್ಕ್ರೀನ್ ಇಟ್ಟಿದ್ರೆ ಎಷ್ಟೇ ದೂರದಲ್ಲಿದ್ರು ಕೂಡ ಅಲ್ಲಿ ನಿಂತ್ಕೊಂಡು ಜನಗಳು ನೋಡ್ತಿದ್ರು. ನೋಡಿ ಜನಗಳು ಪರದಾಟ ನೋಡಿ, ಜನಗಳು ನೋಡಿ ಹೆಂಗೆ ಪರದಾಡ್ತಿದ್ದಾರೆ ನೋಡಿ ಜನಗಳು. ಪಾಪ ಹೋಗಿ ಆ ಕಡೆ ಹೋಗ್ಬೇಕಾ, ಈ ಕಡೆ ಹೋಗ್ಬೇಕಾ, ದಮ್ ಗುಟ್ಕೊಂಡು ಉಸಿರಾಡೋಕ್ಕಾಗ್ತಲ್ಲ, ನಿಂತ್ಕೊಳ್ಳೋಕ್ಕಾಗ್ತಲ್ಲ, ಹಿಂದೆ ಹೋಗೋಕ್ಕಾಗ್ತಲ್ಲ, ಮುಂದೆ ಹೋಗೋಕ್ಕಾಗ್ತಲ್ಲ. ಒಂದು ಜಾತ್ರೆಗಿನ್ನ ಮೀರಿದ ಜನಗಳು ಇವತ್ತು ಬಂದಿದ್ರು. ನೋಡ್ತಾರೆ ನಮಗೆ ತುಂಬ ಸಂಕಟ ಆಗ್ತದೆ. 10 ಜನ ಇದರಲ್ಲಿ ಮೃತಪಟ್ಟಿದ್ದಾರೆ. ಫ್ಯಾಮಿಲಿಯವ್ರಿಗೆ ದೇವ್ರು ಸಹಿಸ್ಕೊಳ್ಳೋಂಥ ಶಕ್ತಿ ಕೊಡಲಿ. ಯಾಕಂದರೆ ಅವ್ರ ಮನೆಯಿಂದ ಬರ್ತಿರ್ಬೇಕಾದ್ರೆ ನಮ್ಮ ಫೇವ್ರೇಟ್ ಏನೊಂದು ಹೇಳ್ಕೊಂಡು ಬಂದಿರ್ತಾರೆ. ನಾವು ಫೇವ್ರೇಟ್ ಟೀಮರು, ನಮ್ಮ ಕೊಹ್ಲಿನೋ ಅಥವಾ ಯಾರೋ ಪ್ಲೇಯರ್ನ ನೋಡ್ಕೊಂಡು ಬರ್ತೀನಿ ಅಂತ ಅಪ್ಪ ಅಮ್ಮಂಗೆಲ್ಲ ಹೇಳ್ಬಿಟ್ಟು ಬಂದಿರ್ತಾರೆ. ಬಟ್ ಈಗ ಅವ್ರು ವಾಪಸ್ ಈ ಥರ ಹೆಣವಾಗಿ ಹೋಗ್ತಾರೆ ಅಂದಮೇಲೆ ಅವ್ರ ತಂದೆ ತಾಯಿ ಮೇಲೆ ಇದು ಯಾವ ಥರ ಪರಿಣಾಮ ಬೀರಲಿಕ್ಕಿಲ್ಲ. ಮಕ್ಕಳನ್ನ ಕಳ್ಕೊಂಡ್ರು ತಂದೆ ತಾಯಿ ಯಾರನ್ನ ಬೈಬೇಕು? RCB ಟೀಮ್ ಅವ್ರನ್ನ ಬೈಬೇಕಾ, ಅಥವಾ ಮ್ಯಾನೇಜ್ಮೆಂಟ್ ಅವ್ರಿಗೆ ಬೈಬೇಕಾ, ಅಥವಾ ನಮ್ಮ ಕರ್ನಾಟಕ ಸರ್ಕಾರದವ್ರಿಗೆ ಬೈಬೇಕಾ, ಅಥವಾ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರಿಗೆ ಬೈಬೇಕಾ? ಕರೆಕ್ಟಾಗಿ ಒಂದು ಮ್ಯಾನೇಜ್ಮೆಂಟ್ ಇಲ್ಲ ಅಂದರೆ ಹೆಂಗೆ ಅದು? ಇಷ್ಟೊಂದು ಜನ ಲಕ್ಷಾಂತರ ಜನ ಸೇರ್ಕೋತಾರೆ ಅಂದಮೇಲೆ ಒಂದು ಸಣ್ಣದ ಕಾಮನ್ ಸೆನ್ಸ್ ಬರಲಿಲ್ಲ ಅಂದರೆ ನಿಜವಾಗ್ಲೂ ನನಗಂತೂ ತುಂಬಾ ಬೇಜಾರಾಗ್ತದೆ. ನೋಡಿ ನಿಮ್ಗೇನು ಅನಿಸುತ್ತೋ ಕಾಮೆಂಟ್ ಮಾಡಿ.